ಸಂಸತ್ನಲ್ಲಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ MIM ಪಕ್ಷದ ಅಸಾದುದ್ದೀನ್ ಓವೈಸಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತಹ ಪ್ಯಾಲೆಸ್ತೀನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕ್ತಾರೆ ಸಂಸತ್ನಲ್ಲಿ. ಭಾರತದ ಹೃದಯ ಅದು. ಇದು ದೇಶದ್ರೋಹದ ಕೆಲಸ ಆಗಿದೆ. ತಕ್ಷಣ ಅಲ್ಲಿ ಸ್ಪೀಕರ್, ರಾಷ್ಟ್ರಪತಿಗಳು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಈ ಅಸಾದುದ್ದೀನ್ ಓವೈಸಿ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕಾಗಿದೆ. ಈ ಓವೈಸಿ ಅವರನ್ನು ಅನುಕರಣೆ ಮಾಡುವಂಥ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ. ಇವರು ಪ್ಯಾಲೆಸ್ತೀನ್ ಜಿಂದಾಬಾದ್, ಪ್ಯಾಲೆಸ್ತೀನ್ ಜೈ ಅಂದರೆ ಇವರೆಲ್ಲರೂ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇಲ್ಲಿ ಆಗುತ್ತೆ. ಈಗಾಗಲೇ ಕರ್ನಾಟಕದ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಾವು ಕೇಳಿದ್ದೀವಿ. ಆದರೆ ಅಲ್ಲಿ ಸಂಸತ್ನಲ್ಲಿಯೂ ಕೂಡ ಇಂತಹ ಘಟನೆ ಮರುಕಳಿಸ್ತದೆ ಅಂದರೆ ಇದು ಶೋಚನೀಯ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು NDA ಸರ್ಕಾರ ಇದೆ, ಮೋದಿ ಇದೆ ಅನ್ನುವ ಕಾರಣಕ್ಕೆ ಜೈ ಪ್ಯಾಲೆಸ್ತೀನ್ ಅಂದಿದ್ದಾರೆ. NDA ಸರ್ಕಾರ ಬಿಟ್ಟು ಏನಾದರೂ ಬೇರೆ ಸರ್ಕಾರ ಇದ್ದಿದ್ರೆ ಇವರು ಪಾಕಿಸ್ತಾನಕ್ಕೂ ಜಿಂದಾಬಾದ್ ಅನ್ನುವಂಥ ಘೋಷಣೆ ಅಲ್ಲಿ ಬರ್ತಿತ್ತು ಅನ್ನುವಂಥದ್ದು ಇವತ್ತು ನನ್ನ ಅನಿಸಿಕೆಯಾಗಿದೆ. ತಕ್ಷಣವೇ ಇವರ ಸದಸ್ಯತ್ವವನ್ನು ರದ್ದು ಮಾಡಿ ಜೈಲಿಗೆ ಹಾಕಬೇಕು ಅಂತ ನಮ್ಮ ಆಗ್ರಹ ಇದೆ.